ಹಾಯ್ ವೀಕ್ಷಕರೇ, ಈ ವೀಕಿನಲ್ಲಿ ಶುರುವಾಗುವ IPO ಶೆಸಾಯ್ ಟೆಕ್ನಾಲಜೀಸ್ನ ಡೀಟೇಲ್ಸ್ ಇಲ್ಲಿದೆ. ಇದು IPO ಓಪನ್ ಆಗುವ ಡೇಟ್ 23 ಸೆಪ್ಟೆಂಬರ್ ಹಾಗೂ ಕ್ಲೋಸ್ ಡೇಟ್ 25 ಸೆಪ್ಟೆಂಬರ್ ಹಾಗೂ ಇದರ ಲಿಸ್ಟಿಂಗ್ ಡೇಟ್ 30 ಸೆಪ್ಟೆಂಬರ್ ಆಗಿರುತ್ತದೆ. ಇದರ ಇಶ್ಯೂ ಪ್ರೈಸ್ ನಿಮಗೆ ಸಿಗಬೇಕು ಅಂತಾದರೆ 423 ಪರ್ ಶೇರ್ಗೆ ಅಪ್ಲೈ ಮಾಡಬೇಕಾಗ್ತದೆ. ಹಾಗೂ ಈ IPO ಸೈಜ್ 813 crore ಇದ್ದು ಕರೆಂಟ್ಲಿ ಅಂದರೆ ಇವತ್ತು 20 ಸೆಪ್ಟೆಂಬರ್ ಅಂದು ಇದರ ಪ್ರೀಮಿಯಂ ಪ್ರೈಸ್ 545 ಆಗಿದ್ದು ಇದು 423ರಿಂದ 28% ಹೆಚ್ಚಳವಾಗಿ ಟ್ರೇಡ್ ಆಗ್ತಾ ಇದೆ. ಇದು ಯಾವುದೇ ರೀತಿಯ ಫೈನಾನ್ಷಿಯಲ್ ಅಡ್ವೈಸ್ ಅಲ್ಲ, ಇದು ಕೇವಲ ಎಜುಕೇಷನ್ ಪರ್ಪಸ್ ಮಾತ್ರ. ಟೆಕ್ನಾಲಜೀಸ್ ನಾವು ವ್ಯಾಲ್ಯೂಯೇಷನ್ ಅನ್ನು ನೋಡೋದಾದರೆ ಇದು ರೀಸೆಂಟ್ಲಿ ಇದರ ರಿಟರ್ನ್ ಆನ್ ಈಕ್ವಿಟಿ 30%ಗಿಂತ ಜಾಸ್ತಿ ಇದೆ. ಹಾಗೂ ಇದರ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮತ್ತು ಎಬಿಟಾ ಕೂಡ ಉತ್ತಮವಾಗಿದೆ. ಆದರೆ ಇದು ಸಡನ್ಲಿ ಲಾಸ್ಟ್ 5 ಇಯರ್ಸಿಂದ ಈ ಬಿಸ್ನೆಸ್ ತುಂಬ ಗ್ರೋ ಆಗ್ತಿದೆ. ಇದು ತುಂಬ ಓಲ್ಡ್ ಕಂಪನಿ ಆಗಿದೆ. 1993ರಲ್ಲಿ ಪ್ರಾರಂಭವಾದರೂ ಇದರ ರೆವೆನ್ಯೂ ಮತ್ತು ಪ್ರಾಫಿಟ್ನಲ್ಲಿ ತುಂಬ ಗ್ರೋತ್ ಆಗೋದು ಲಾಸ್ಟ್ 5 ಇಯರ್ಸಿಂದ. ಇದಕ್ಕೆ ಕಾರಣ ಸಹ ಇದೆ, ಫಾಸ್ಟ್ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಪ್ರಿಂಟಿಂಗ್ ಎಕ್ಸೆಟ್ರಾ. ಇದು ಇದರ ರೆವೆನ್ಯೂ ಕಾಂಟ್ರಿಬ್ಯೂಷನ್ಗೆ ತುಂಬ ಸಹಾಯ ಮಾಡ್ತದೆ. ಹಾಗೂ ನೀವು ಇಲ್ಲಿ ಯೋಚಿಸಬೇಕು, ಇದರ ರಿಟರ್ನ್ ಆನ್ ಈಕ್ವಿಟಿ 34% ಈಗ ಇದೆ. ನಾಳೆ ಏನಾದರೂ ಬಜೆಟಲ್ಲಿ ಅಥವಾ ಪಾಲಿಸಿಯಲ್ಲಿ ಚೇಂಜಸ್ ಆದರೆ ಆ ಪ್ರಾಜೆಕ್ಟ್ಸ್ ಇವರಿಗೆ ಸಿಕ್ಕದೇ ಇದ್ದರೆ ನೆಕ್ಸ್ಟ್ ಮುಂಬರುವ ವರ್ಷಗಳಲ್ಲಿ ಈ ರಿಟರ್ನ್ ಆನ್ ಈಕ್ವಿಟಿಯು ಕಡಿಮೆ ಆಗೋ ಚಾನ್ಸಸ್ ಇದೆ. ಇದರ ವ್ಯಾಲ್ಯೂಯೇಷನ್ಸ್ ಕರೆಂಟ್ಲಿ 30 ಇದೆ. ಆ 30 ವ್ಯಾಲ್ಯೂಯೇಷನ್ಸ್ ಇದ್ದ ಕಾರಣ ಅದನ್ನು ನಾವು ಈಗ ಬೇರೆ ಪಿಯರ್ಸ್ ಒಟ್ಟಿಗೆ ಕಂಪೇರ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಇದರಲ್ಲಿ ಯಾವುದೇ ಲಿಸ್ಟೆಡ್ ಪಿಯರ್ಸ್ ಇಲ್ಲ ಇಂಡಿಯನ್ ಮಾರ್ಕೆಟಲ್ಲಿ. ಹಾಗೂ ಕೆಲವು ಸ್ಟೇಷನರೀಸ್ ಕಂಪನಿ ಇದೆ, ಅದು ಡೈರೆಕ್ಟ್ಲಿ ಇದಕ್ಕೆ ರಿಲೇಟೆಡ್ ಆಗೋದಿಲ್ಲ. ಅದರ ಅರೌಂಡ್ 15 ಇದೆ. ಕಾರಣ ಇಷ್ಟೇ, ಇದು ಟೆಕ್ ಬೇಸ್ಡ್ ಮತ್ತು ಫೈನಾನ್ಷಿಯಲ್ ಇಂಡಸ್ಟ್ರಿಯಲ್ಲಿ ಇರುವ ಕಾರಣ ಇದಕ್ಕೆ ನಾವು ಈಗ ಇಷ್ಟು ಅಂತ ಹೇಳಲಿಕ್ಕಾಗಲ್ಲ. ಇದು IPO ಲಿಸ್ಟ್ ಆದ ನಂತರ ಅದರ ಇನ್ವೆಸ್ಟರ್ಸ್ ಅಥವಾ ಬಿಗ್ ಇನ್ವೆಸ್ಟರ್ಸ್ ಅಥವಾ ಆಪರೇಟರ್ಸ್ ಅದಕ್ಕೆ ಅವರ ಪ್ಲ್ಯಾನ್ನ ಪ್ರಕಾರ, ಅವರ ರಿಸರ್ಚ್ನ ಪ್ರಕಾರ ಇದಕ್ಕೆ ಎಷ್ಟು ಪೊಟೆನ್ಷಿಯಲ್ ಇದೆ ಈ ಬಿಸ್ನೆಸ್ಸಿಗೆ ಅಂತ ಅವರೇ ಡಿಸೈಡ್ ಮಾಡ್ತಾರೆ. ಸೊ ನಾವೀಗ ಅದ್ರ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆ ಆಗೋದಿಲ್ಲ. ಇದರ ಬಿಸ್ನೆಸ್ ಮಾಡೆಲ್ ಮೇನ್ಲಿ ಇದು 3 ಥರದ ಬಿಸ್ನೆಸ್ ನಡೆಸ್ತಾ ಇದೆ. ಇದು ಮೊದಲನೇದಾಗಿ ನೋಡೋದಾದರೆ ಇದು 62% ಅಷ್ಟು ರೆವೆನ್ಯೂ FY25 ಪೇಮೆಂಟ್ ಸೊಲ್ಯೂಷನಿಂದ ಬಂದಿರುತ್ತದೆ. ಇದ್ರ ಪೇಮೆಂಟ್ ಸೊಲ್ಯೂಷನ್ ಹೇಳಿದರೆ ನಿಮ್ಮ ಹತ್ರ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಇದ್ದೇ ಇರ್ತದೆ. ಆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡನ್ನು ಪ್ರಿಂಟ್ ಮಾಡೋ ಒನ್ ಆಫ್ ದ ಕಂಪನಿ ಇದಾಗಿದೆ. ಸೊ ಅವ್ರು ಏನು ಮಾಡ್ತಾರೆ ಹೇಳಿದರೆ, ಈ ನಿಮ್ಮ ಬ್ಯಾಂಕ್ ಫಾರ್ ಎಕ್ಸಾಂಪಲ್ ICICI, HDFC, SBI ಈ ಥರ ಬ್ಯಾಂಕಿಂದ ಅವರಿಗೆ ರಿಕ್ವೈರ್ಮೆಂಟ್ಸ್ ಇರ್ತದೆ. ಈ ಥರದ ಕಾರ್ಡನ್ನು ನೀವು ಪ್ರಿಂಟ್ ಮಾಡಬೇಕು ಅಥವಾ ಡಿಸೈನ್ ಮಾಡಬೇಕು ಅಥವಾ ಕಸ್ಟಮೈಸೇಷನ್ ಮಾಡಬೇಕು ಅಂತ. ಅದನ್ನು ಅದರ ಪ್ರಕಾರ ಅವ್ರು ಮಾಡಿ ಈ ಕಂಪನೀಸ್ಗೆ ಅಂದರೆ ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಹಾಗೂ ಅವ್ರಿಗೆ ಬೇಕಾದ ಕಸ್ಟಮೈಸೇಷನ್ಸ್ ಸಹ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಅದರಲ್ಲಿ ಪ್ರಿಂಟ್ ಮಾಡುವ ನೇಮ್ಸ್ ಇರ್ಬೋದು, ಆ ಥರ ಎಲ್ಲವನ್ನು ಇವರೇ ಡಿಸೈನ್ ಮಾಡ್ತಾರೆ. ಹಾಗೂ ಇದರ ಇದರ 30% ಆಫ್ ರೆವೆನ್ಯೂ ಬರೋದು ನಿಮಗೆ ಕಮ್ಯುನಿಕೇಷನ್ ಆ್ಯಂಡ್ ಫುಲ್ಫಿಲ್ಮೆಂಟ್ ಸೊಲ್ಯೂಷನ್ಸು. ಇದು ಒನ್ ಆಫ್ ದ ಎಮರ್ಜಿಂಗ್ ಬಿಸ್ನೆಸ್ ಅವರದು. ಇದರಲ್ಲಿ ಏನು ಮಾಡ್ತಾ ಇದ್ದಾರೆ ಹೇಳಿದರೆ, ಈಗ ನಿಮಗೆ ಸಿಂಪಲಾಗಿ ಹೇಳೋದಾದರೆ ಕಸ್ಟಮರ್ಗೆ ಕಮ್ಯುನಿಕೇಷನ್ ಮಾಡೋದು, ಯಾವುದೇ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು ಅದನ್ನು ಹೇಗೆ ಮಾಡ್ತಾರೆ. ನಿಮ್ಮ ಪಾಸ್ಬುಕ್ ಈಗ ಫಿಸಿಕಲಿ ಪ್ರಿಂಟೆಡ್ ಪಾಸ್ಬುಕ್ ಇರ್ತದಲ್ಲ, ಅದನ್ನು ಪ್ರಿಂಟ್ ಮಾಡುವ ವ್ಯವಸ್ಥೆಯನ್ನು ಇವರು ಕಲ್ಪಿಸ್ತಾರೆ. ಹಾಗೂ ಈಗ ನಿಮಗೆ ಯಾವುದೇ ರೀತಿ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ಸ್ ಇರ್ಬೋದು ಅಥವಾ ಅಪ್ಕಮಿಂಗ್ ಯಾವುದೇ ಬಿಲ್ ಡ್ಯೂ ಇರ್ಬೋದು, ನಿಮ್ಮ ಇನ್ಶೂರೆನ್ಸ್, ಅದನ್ನೆಲ್ಲ ನಿಮಗೆ ಕಮ್ಯುನಿಕೇಟ್ ಮಾಡ್ತಾರಲ್ಲ, ನಿಮ್ಮ ವಾಟ್ಸಾಪಿಗಿರ್ಬೋದು ಅಥವಾ ನಿಮ್ಮ ಇಮೇಲಿಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯ ಆನ್ಲೈನ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡೋದರಲ್ಲಿ ನಿಮಗೆ ಸಹಾಯ ಮಾಡಿ ಅಥವಾ ನಿಮಗೆ ಕಲಿಸುವ ವ್ಯವಸ್ಥೆಯನ್ನು ಇವರು ಮಾಡ್ತಾರೆ. ಇನ್ನೊಂದು ಥರದ ಬಿಸ್ನೆಸ್ ಹೇಳಿದರೆ ಇದರಲ್ಲಿ ಅವ್ರದ್ದು ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಈಗ ಈ ಬ್ರಾಂಚಸ್ ಇರ್ತದಲ್ಲ, ಬ್ಯಾಂಕ್ ಬ್ರಾಂಚಸ್ ಅಥವಾ ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್, ಅವರಿಗೆ ಅವರದೇ ಆದ ಸ್ಟೇಷನರಿ ರಿಕ್ವೈರ್ಮೆಂಟ್ ಇರ್ತದೆ. ಬುಕ್ಸ್ ಬೇಕು ಅಥವಾ ಇಷ್ಟು ಕಾರ್ಡ್ ಡಿಸ್ಪ್ಯಾಚ್ ಪ್ರಿಂಟಿಂಗ್ ಬೇಕು ಅಥವಾ ಇನ್ಯಾವುದೇ ಅವರ ಬ್ರಾಂಚಸ್ ರಿಲೇಟೆಡ್ ಇನ್ವೆಂಟರೀಸ್ನ ರಿಕ್ವೈರ್ಮೆಂಟ್ ಇರ್ತದೆ. ಇವರ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರಲ್ಲಿ ಆ್ಯಡ್ ಮಾಡ್ತಾರೆ. ಸೊ ಅದನ್ನು ಅವರಿಗೆ ಸಮಯಕ್ಕೆ ಸರಿಯಾಗಿ ಅವರಿಗೆ ತಲುಪಿಸೋದೇ ಅವರ ಉದ್ದೇಶವಾಗಿರ್ತದೆ. IoT ಸೊಲ್ಯೂಷನ್ಸ್ ಇದರ 8% ಆಫ್ ದ ಬಿಸ್ನೆಸ್ ಕರೆಂಟ್ಲಿ FY25 ರೆವೆನ್ಯೂ ಪ್ರಕಾರ. ಇದರಲ್ಲಿ ಏನು ಮಾಡ್ತಾರೆ ಹೇಳಿದರೆ, ನೀವು RFID ಟ್ಯಾಗ್ಸ್ ಅಥವಾ QR ಎನೇಬಲ್ಡ್ ಸೊಲ್ಯೂಷನ್, ನಿಮ್ಮ ಕಾರಲ್ಲಿ ಫಾಸ್ಟ್ಯಾಗ್ ಸ್ಟಿಕ್ಕರ್ ಇರ್ತದಲ್ಲ, ಅದನ್ನು ಇವರೇ ಪ್ರಿಂಟ್ ಮಾಡ್ತಾರೆ. ಹಾಗೆ ಅದರ ಜೊತೆಗೆ ಇವರು ಯಾವುದೇ ಆಧಾರ್ ಕಾರ್ಡ್ ರಿಲೇಟೆಡ್ ಅಥವಾ ಪ್ಯಾನ್ ಕಾರ್ಡ್ ರಿಲೇಟೆಡ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಅಥವಾ ಯಾವುದೇ ID ಕಾರ್ಡನ್ನು ಇವರು ಪ್ರಿಂಟ್ ಮಾಡ್ತಾರೆ. ಇವರ ಬಿಸ್ನೆಸ್ ಮಾರ್ಕೆಟ್ ಶೇರನ್ನು ನಾವು ನೋಡೋದಾದರೆ, ಇಂಡಿಯನ್ ಮಾರ್ಕೆಟಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ಮ್ಯಾನುಫ್ಯಾಕ್ಚರರ್ ಆಗಿ ಇವರು 32% ಮಾರ್ಕೆಟ್ ಶೇರನ್ನು ಹೆಲ್ಡ್ ಮಾಡ್ತಾರೆ ಆ್ಯಸ್ ಆನ್ FY25. ಹಾಗೂ ಕಮ್ಯುನಿಕೇಷನ್ ಆ್ಯಂಡ್ ಫುಲ್ಫಿಲ್ಮೆಂಟ್
ಇದರಲ್ಲಿ ಸದ್ಯಕ್ಕೆ 1.19 ಬಿಲಿಯನ್ ಚೆಕ್ ಲೀವ್ಸನ್ನು ಇವರು FY25 ಸಪ್ಲೈ ಮಾಡಿರುತ್ತಾರೆ. ಹಾಗೆ ಇದು ನೆನಪಿಡಿ, ಇದು ಸ್ವಲ್ಪ ಔಟ್ಡೇಟೆಡ್ ಬಿಸ್ನೆಸ್. ಚೆಕ್ ಅದು ಇನ್ನು ಮುಂದೆ ಹೇಗಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಹಾಗೂ IoT ಸೊಲ್ಯೂಷನ್ಸಲ್ಲಿ ಇವರ ಗ್ರೋತ್ ತುಂಬ ಇದೆ. ಇವರು 323 ಮಿಲಿಯನ್ಸ್ RFID ಯೂನಿಟ್ಸ್ ಅನ್ನು FY25 ಡೆಲಿವರಿ ಮಾಡಿದ್ದಾರೆ, ಕಂಪೇರ್ ಟು 5 ಮಿಲಿಯನ್ ಯೂನಿಟ್ಸ್ ಇನ್ FY23. ಹಾಗೂ ಈ ಬಿಸ್ನೆಸ್ನ ರಿಸ್ಕನ್ನು ನಾವು ನೋಡೋದಾದರೆ, ಇವರ ರೆವೆನ್ಯೂ ಕಾನ್ಸಂಟ್ರೇಷನ್ ನಾನು ಹೇಳಿದ ಹಾಗೆ ಸಡನ್ 5 ಇಯರಿಂದ ರೆವೆನ್ಯೂ ಗ್ರೋತ್ ಆಗಿತ್ತು. ಯಾಕೆಂದರೆ ಅವರ 40% ರೆವೆನ್ಯೂ ಈಗ ಮೇನ್ಲಿ ಕಮ್ಸ್ ಫ್ರಮ್ ಗೌರ್ಮೆಂಟ್ ಅಥವಾ PSU, ಅಂದರೆ ಇನ್ಕ್ಲೂಡಿಂಗ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇದೆ ಅಲ್ಲ, ಅದು ಓಕೆ, ಆ ಬಿಸ್ನೆಸ್ ನಾರ್ಮಲಿ ಓಕೆ, ಅವರ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಪ್ರಿಂಟಿಂಗ್. ಆದರೆ ಈ ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಅಥವಾ ಫಾಸ್ಟ್ ಟ್ಯಾಗ್ಸ್, ಇದೆಲ್ಲ ಗೌರ್ಮೆಂಟ್ ರಿಲೇಟೆಡ್ ಪ್ರಾಜೆಕ್ಟ್ಸ್. ಸೊ ಅದರಲ್ಲಿ ನಾಳೆ ಪಾಲಿಸಿ ಪ್ರಕಾರ ಯಾವುದೇ ರೀತಿಯ ಚೇಂಜಸ್ ಆಗ್ಬೋದು, ಅಥವಾ ಇವರಕ್ಕಿಂತ ಬೆಟರ್ ಕಾಂಪಿಟೇಟರ್ ಸಿಗ್ಬೋದು ಬೆಟರ್ ಪ್ರೈಸಿಗೆ, ಆವಾಗ ಆ ಪ್ರಾಜೆಕ್ಟ್ ಇವರಿಂದ ಹೋಗ್ಬೋದು. ಸೊ ಆ 40% ಇಂಪ್ಯಾಕ್ಟ್ ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಇವರ ರೆವೆನ್ಯೂ ಗ್ರೋತಲ್ಲಿ. ಏನು ಥ್ರೆಟ್ ಹೇಳಿದರೆ, ಈ ಕಾರ್ಡ್ ಎಲ್ಲ ಫಿಸಿಕಲ್ ಕೈಂಡ್ ಆಫ್ ಪ್ರಾಡಕ್ಟ್ಸ್ ಈಗ ಸದ್ಯಕ್ಕೆ UPI ಟ್ರೆಂಡಲ್ಲಿದೆ. ಹಾಗೂ ನಾಳೆ UPIಯಿಂದ ಏನಾದರೂ ತುಂಬ ಗ್ರೋತ್ ಕಂಡ್ರೆ, ಜನರಿಗೆ ಕಾರ್ಡ್ನ ಅಗತ್ಯವಿಲ್ಲದೆ ಹೋದರೆ, ಆವಾಗ ಇವರ ಬಿಸ್ನೆಸ್ ಇಂಪ್ಯಾಕ್ಟ್ ಆಗುವ ಚಾನ್ಸಸ್ ಇದೆ. ಯಾಕೆಂದರೆ ಇವರ 62% ಆಫ್ ದ ರೆವೆನ್ಯೂ ಕಮ್ಸ್ ಫ್ರಮ್ ಇದೇ ಕಾರ್ಡ್ ಮ್ಯಾನುಫ್ಯಾಕ್ಚರಿಂಗ್. ಹಾಗೂ ಇದರ ಆಪರ್ಚುನಿಟೀಸ್ ಏನು, ಇವ್ರದ್ದು ಹೈ ಎಂಟ್ರಿ ಬ್ಯಾರಿಯರ್ಸ್. ಇದು ಬಿಸ್ನೆಸ್ ಫೈನಾನ್ಷಿಯಲ್ ರಿಲೇಟೆಡ್ ಆದ ಕಾರಣ, ಅದು ಸಹ ಕಾರ್ಡ್ ರಿಲೇಟೆಡ್ ಪ್ರಿಂಟಿಂಗ್ ಅದು ಯಾರಿಗೂ ಮಾಡಲಿಕ್ಕೆ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಅದು ಕರೆನ್ಸಿ ರಿಲೇಟೆಡ್, ಕಾರ್ಡ್ ರಿಲೇಟೆಡ್, ಅಥವಾ ಯಾವುದೇ ರಿಲೇಟೆಡ್ ಬ್ಯಾಂಕಿಂಗ್, ಅದಕ್ಕೆ ಹೈ ಗೌರ್ಮೆಂಟ್ ಸೆಕ್ಯೂರಿಟಿ ಅಥವಾ ಅವರದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಬೇಕಾಗ್ತದೆ. ಹಾಗೂ ಅದರ ಸರ್ಟಿಫಿಕೇಟ್ ಅವರಿಗೆ ಬೇಕಾಗಿರ್ತದೆ. ಅದು ಎಲ್ಲರಿಗೆ ಸಿಕ್ಕೋದಿಲ್ಲ ಅಷ್ಟು ಈಸಿಯಲ್ಲಿ. ಮತ್ತು ಕರೆಂಟ್ಲಿ ಇವರ ರೆವೆನ್ಯೂ ತುಂಬ ಡೈವರ್ಸಿಫೈಡ್ ಆಗಿರೋದ್ರಿಂದ, ಕೇವಲ ಕಾರ್ಡ್ನ ಮೇಲೆ ಡಿಪೆಂಡ್ ಆಗಿರೋದೇ ಇರೋದ್ರಿಂದ, ಅಂದರೆ ಕಾರ್ಡ್ 62%, ಕಮ್ಯುನಿಕೇಷನ್ 20-30%, ಹಾಗೂ ಉಳಿದ 8% IoT ಇಂದ ಬರೋದ್ರಿಂದ, ಓಕೆ, ನಾಳೆ IoTಯಲ್ಲಿ ಇನ್ನೂ ಡೆವಲಪ್ಮೆಂಟ್ ಕಂಡ್ರೆ ಈ ಕಂಪನಿ ತುಂಬ ಫಾಸ್ಟಲ್ಲಿ ಗ್ರೋ ಆಗಬಹುದು. ಅದು ಇದಕ್ಕೆ ಒಂದು ಒಳ್ಳೆಯ ಆಪರ್ಚುನಿಟಿ ಆಗಿರುತ್ತದೆ. ಕಂಟೆಂಟ್ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆಗಿರೋದಿಲ್ಲ.